ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಸವಿ ಬ್ಲಾಗ್ಸ್. ನಾವಿವತ್ತು ಲಾಲ್ಬಾಗ್ ಹೋಗಿದ್ವಿ. ಫ್ಲವರ್ ಶೋ ನಡೀತಿದೆಯಲ್ಲ, ಅದನ್ನು ನೋಡೋಕ್ಕೋಸ್ಕರ. ತುಂಬಾ ಚೆನ್ನಾಗಿದೆ ಈ ಫ್ಲವರ್ ಶೋ. ಈ ಸಲ ಗಂಗರ ಇತಿಹಾಸದ ಥೀಮ್ನಲ್ಲಿ ಮಾಡಿದ್ದಾರೆ. ಸಖತ್ ರಶ್ಶು. ನಾವು ವೀಕ್ ಡೇಸಲ್ಲಿ ಹೋಗಿದ್ರು ಸಹ ತುಂಬ ಜನ ಇದ್ದರು. ನಾನು ಆ್ಯಂಡ್ ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಒಳಗೆ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಈ ಸುಂದರವಾದ ಹೂಗಳು ನಮ್ಮನ್ನು ಆಕರ್ಷಣೆ ಮಾಡಿದ್ವು. ಇವೆಲ್ಲ ನ್ಯಾಚುರಲ್ಲು, ಫ್ಲವರ್ ಶೋಗೆಲ್ಲ. ಇಲ್ಲಿ ಎಂಟ್ರೆನ್ಸ್ ಇತ್ತು. ಆಮೇಲೆ ನಾವು ಹೋಗ್ತಿದ್ದಂಗೆ ಈ ತರಹ ಎಲ್ಲ ಅರೇಂಜ್ ಮಾಡಿದರು. ನವಿಲ್ ನೋಡಿ ನನ್ನ ಮಗಳು ಫುಲ್ ಖುಷಿಯಾದ್ಲು. ಇಲ್ಲೊಂದು ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು. ನಾನು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ಇನ್ನು ಹಾರ್ಟ್ ಶೇಪು ಇದೆಲ್ಲ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಕಡೆ ಜನ ಇದ್ದರು. ಆದ ಕಾರಣ ವೀಡಿಯೋ ಮಾಡೋಕ್ಕೆ ಅಷ್ಟೊಂದಾಗಲಿಲ್ಲ. ಹಾಗೆ ಸ್ವಲ್ಪ ತೋರಿಸಿದ್ದೀನಿ. ನೋಡಿ ಎಷ್ಟು ಜನ ಇತ್ತು. ಸಂಜೆ 5 ಗಂಟೆಗೆ ಹೋಗಿದ್ದು, ಆದರೂ ಸಹ ಎಷ್ಟೊಂದು ರಶ್ ಇತ್ತು. ಮಂಗಳವಾರ ಆದರೂ ಸಹ ಇಷ್ಟೊಂದು ಜನ ಇರ್ತಾರೆ ಅಂದ್ಕೊಂಡಿರಲಿಲ್ಲ. ಹಾಗೆ ಹೋದ್ವಿ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಆನೆ ವೆಲ್ಕಮ್ ಮಾಡ್ತಾ ಇದೆ. ಸೂಪರಾಗಿತ್ತು ಇದು ಮಾತ್ರ. ನಮಗೂ ಎಲ್ಲ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ಗಂಗರ ಥೀಮ್ನ ಎಲ್ಲ ಫ್ಲವರಲ್ಲಿ ಮಾಡಿದ್ದಾರೆ. ನಮಗಂತೂ ಸಖತ್ ಇಷ್ಟ ಆಯಿತು. ಆಗಸ್ಟ್ 17ರವರೆಗೂ ಈ ಫ್ಲವರ್ ಶೋ ಇರುತ್ತೆ. ನೀವು ಹೋಗ್ಬೋದು. ಎಲ್ಲ ಚೆನ್ನಾಗಿದೆ. ಮತ್ತು ಇವನ್ನೆಲ್ಲ 2.15 ಲಕ್ಷ ಸೇವಂತಿ ಹೂವು, ಕೆಂಪು, ಕಿತ್ತಳೆ, ಗುಲಾಬಿ ಹೂಗಳಿಂದ ಮಾಡಿದಾರಂತೆ. ಸೂಪರಾಗಿತ್ತು. ಇಲ್ಲಿ ಜಾಸ್ತಿ ನೋಡೋರ್ಗಿನ ಫೋಟೋ ತಗೊಳ್ಳೋರದೇ ಜಾಸ್ತಿ ಆಗಿತ್ತು. ನಾವು ಸಹ ಅದೇ ಮಾಡಿದ್ದು ವಿಡಿಯೋ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ನೋಡ್ಕೊಂಡ್ವಿ, ಯಾವ್ಯಾವ ರಾಜರು ಏನು ಕತೆ ಅಂತ. ಅಷ್ಟೊಂದು ಅರ್ಥ ಆಗಲಿಲ್ಲ. ಇನ್ನೊಂದು ಸಲ ಹೋಗಬೇಕು ಅನಿಸ್ತು. ಆದರೆ ಜನ ರಶ್ ಇದ್ದಿದ್ದರಿಂದ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ವೀಕ್ ಡೇಸಲ್ಲಿ ದೊಡ್ಡವ್ರಿಗೆ 80, ಚಿಕ್ಕವರಿಗೆ 30 ರೂಪಾಯಿ ಇದೆ. ಭಾನುವಾರ ಆದರೆ ದೊಡ್ಡವರಿಗೆ 100 ರೂಪೀಸ್ ಇದೆ, ಚಿಕ್ಕವರಿಗೆ ಮಾಮೂಲಿ 30 ರೂಪಾಯಿ. ನೋಡಿ ಹೇಗಿದೆ ಅಂತ, ಸಖತ್ತಾಗಿತ್ತು. ಅಲ್ಲೇ ಒಂದು ಹಟ್ ಸಹ ಇತ್ತು. ನಮ್ಮ ಮಕ್ಕಳಿಗೆಲ್ಲ ತೋರಿಸಿದ್ವಿ. ನೋಡಿ ಟ್ರೈಬಲ್ಸ್ ಎಲ್ಲ ಈ ಥರ ಹಟ್ಟಲ್ಲಿ ಅವಾಗೆಲ್ಲ ಇರ್ತಿದ್ರು ಅಂತ. ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.